ನಾನು ಹಿಂದೆ ಪಂಚಾಯತ್ ಮೆಂಬರ್ ಆಗಿದೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ. ನನ್ನ ಕಾರ್ಯವೈಖರಿ ನೋಡಿ ಇವತ್ತು ನನ್ನ ಅಭಿಮಾನಿಗಳು, ನನ್ನ ಸ್ನೇಹಿತರುಗಳು, ನಮ್ಮ ಮುಖಂಡರುಗಳು ಬಂದು ಇವತ್ತು ಆಚರಣೆ ಮಾಡಿದ್ದು, ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ದು. ಖಂಡಿತ ನಂದೇನು ಈಗ ಬ್ಲಾಕ್ ಅಧ್ಯಕ್ಷನಾಗಿ ಕೊಟ್ಟಿದ್ದೀರ ಕೆಲಸ, ನನಗೀಗ ಜವಾಬ್ದಾರಿ ಕೆಲಸ ಪಾರ್ಟಿಯಿಂದ. ಮುಂದಿನಿಂದಲೇ ಕಟ್ಟ ಕಡೆ ವ್ಯಕ್ತಿಗೆ ಏನೆಲ್ಲ ತಲುಪಬೇಕೋ ಸರ್ಕಾರದಿಂದ ಆ ತಲುಪಿಸುವಂಥ ಕೆಲಸ ಖಂಡಿತ ಮಾಡ್ತೀವಿ. ವೃದ್ಧಾಶ್ರಮ ವಿಸಿಟ್ ಖಂಡಿತ 3 ಕಡೆ ಮಾಡಿದ್ದೀವಿ. ನಾವು ಹಿಂಗೆ ಹೇಳಲ್ಲ, ಈ ಕೈಯಲ್ಲಿ ಮಾಡಿದ ಕೈ ಗೊತ್ತಾಗಬಾರ್ದು ಅಂತೇಳಿ ಅನಾಥಾಶ್ರಮ ಕೂಡ ಏನು ನನ್ನ ಕೈಲಾಗಿದ್ದು ಮಾಡಿದ್ದೀವಿ. ಆಮೇಲೆ ಸುಮಾರು ಕಡೆ ಸ್ಕೂಲು ಶಾಲೆಗಳಿಗೆ, ಆಮೇಲೆ ಮಕ್ಕಳಿಗೆ ಫೀಸ್ ಕಟ್ಟೋ ಎಲ್ಲ ಮಾಡ್ತಾಯಿದ್ದೀವಿ. ಮುಂದಿನಲ್ಲಿ ನೋಡೋದನ್ನ ಭಗವಂತನು ಆರೋಗ್ಯ ಕೊಡಲಿ, ಆ ಮುಂದಿನಿಂದಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀನಿ. ನಡೀತಾ ಇದೆ ಇವತ್ತು ಸೀನಿಯರ್ ಚೇಂಬರ್ಸು, ಲಯನ್ಸ್ ಅವರು, ಯೂತ್ ಕಾಂಗ್ರೆಸ್ ಹುಡುಗರು, ನನ್ನ ಅಭಿಮಾನಿಗಳು ಇದನ್ನು ರಕ್ತದಾನ ಶಿಬಿರ ಆಗಿರ್ಬೋದು, ಆಮೇಲೆ ಪರೀಕ್ಷೆ, ಕಠಿಣ ಪರೀಕ್ಷೆ ಆಗಿರ್ಬೋದು, ಹೆಲ್ತ್ ಪರೀಕ್ಷೆ ಎಲ್ಲರೂ ಕೂಡ ಶಿರ್ಡಿ ಹಾಸ್ಪಿಟ್ಲು ಸಾಯಿಭಕ್ತದಲ್ಲಿ ನಡೀತಾ ಇದ್ದೀವಿ, ಬರ್ತಾಯಿದೆ. ಅದಕ್ಕೆ ಅದ್ರ ಬಗ್ಗೆ ಇನ್ನೂ ಜಲ್ದಿ ಮಾಡಬೇಕು ನನ್ನ ಅನಿಸಿಕೆ. ಯಾಕೆಂದ್ರೆ ನಾವು ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ವಿ. ನಮಗೆ ನೆಕ್ಸ್ಟ್ ಟಾಸ್ಕ್ ಇರೋದೇ ಜಿಲ್ಲಾ ತಾಲೂಕು ಪಂಚಾಯತಿ, ಪಂಚಾಯತಿ ಎಲೆಕ್ಷನ್ಸ್ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಪಾರ್ಟಿನ ತರುವಂಥ ಕೆಲಸ ಖಂಡಿತ ಅದು ಮಾಡ್ತೀನಿ ನಾನು. ನಮಸ್ಕಾರ. ಇವತ್ತು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಪ್ರೀತಿಯ ಮಂಜಣ್ಣ ಅವ್ರದ್ದು ಹುಟ್ಟುಹಬ್ಬ. ಮಂಜಣ್ಣು ಅಂತಂದರೆ ನಮಗೆ ಮೊದಲೇ ಜ್ಞಾಪಕ ಬರೋದು ಅಭಿವೃದ್ಧಿ. 2016-21 ಅವಧಿಯೊಳಗಡೆ ಏನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಆಗ ನಮ್ಮ ಕುಂದಾಣ ಕ್ಷೇತ್ರದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರು ಒಬ್ಬ ಶಾಸಕರ ಮಟ್ಟಕ್ಕೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮತ್ತು ಯುವಕರನ್ನ ಬೆಳೆಸಿದ್ದಾರೆ. ಇವತ್ತೇನು ಜನ್ರೇಷನ್ ನೀವು ನೋಡ್ತಾ ಇದ್ದೀರಾ, ಇವ್ರ ಹಿಂದೆ ಇರೋದೆಲ್ಲ ಯುವಕರು. ಮತ್ತು ಜನಾನುರಾಗಿ, ಮತ್ತು ಮಂಜಣ್ಣ ಅಂದರೆ ನಗು, ನಗು ಅಂದರೆ ಮಂಜಣ್ಣ, ಮತ್ತು ಹಸುವಿನಂಥ ಮನಸ್ಸು ನಮ್ಮ ಮಂಜಣ್ಣಂದು. ಇನ್ನು ಅವರು 100 ಕಾಲ ಸುಖವಾಗಿ, ಆರೋಗ್ಯವಾಗಿ, ಶಕ್ತಿವಂತರಾಗಿ ಇರಬೇಕು, ಮತ್ತು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಶಾಸಕರಾಗಲಿ ಅನ್ನೋದು ನಮ್ಮದೊಂದು ಆಸೆ ಇದೆ. ಭಗವಂತ ಅದೊಂದು ಆಶೀರ್ವಾದ ಮಾಡಲಿ. ಹ್ಯಾಪಿ ಬರ್ಡೇ ಮಂಜಣ್ಣ.